ನೋಡ್ಕೊಳ್ಳಿ ಕ್ವಶನ್ನು. ಸಾಲ್ವ್ ಎಕ್ಸ್ ಕ್ಯೂಬ್ ಡಿ ವೈ ಬೈ ಡಿ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಈಸ್ ಈಕ್ವಲ್ ಟು ಮೈನಸ್ ವೈ ಪವರ್ 4 ಕಾಸ್ ಎಕ್ಸ್. ಸೊಲ್ಯೂಷನ್. ಫಸ್ಟ್ ಕ್ವಶನ್ನ ನೀಟಾಗಿ ಬರ್ಕೊಬಿಡೋಣ. ಎಕ್ಸ್ ಕ್ಯೂಬ್ ಡಿ ವೈ ಬೈ ಡಿ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಈಸ್ ಈಕ್ವಲ್ ಟು ಮೈನಸ್ ವೈ ಪವರ್ 4 ಕಾಸ್ ಎಕ್ಸ್. ನೋಡಿ, ಇದು ಬರ್ದಾದ್ಮೇಲೆ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಇದೆ, ಇಲ್ಲಿ ವೈ ಇದೆ, ಇಲ್ಲಿ ವೈ ಪವರ್ ಎನ್ ಇದೆ. ಅಂದರೆ ಇದು ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಸಾರಿ, ಬರ್ನೌಲಿ ಡಿಫ್ರೆನ್ಷಿಯಲ್ ಇಕ್ವೇಷನ್ ಆಗುತ್ತೆ. ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಕ್ಯೂ ಇಂಟು ವೈ ಪವರ್ ಎನ್. ಅದನ್ನ ತರ್ಸೋದು ಯಾವ ಥರ ನೋಡ್ಕೊಳ್ಳಿ. ಇಲ್ಲಿ ಎಕ್ಸ್ ಕ್ಯೂಬ್ನ ಡಿವೈಡ್ ಮಾಡ್ಬಿಡಿ. ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್ ಮಾಡಿದ್ರೆ ಈಗ ನೋಡಿ, ಎಕ್ಸ್ ಕ್ಯೂಬ್ ಬೈ ಎಕ್ಸ್ ಕ್ಯೂಬು ಡಿ ವೈ ಬೈ ಡಿ ಎಕ್ಸು, ಇಲ್ಲಿ ಎಕ್ಸ್ ಸ್ಕ್ವೇರ್ ವೈ ಬೈ ಎಕ್ಸ್ ಕ್ಯೂಬು, ಇಲ್ಲಿ ಮೈನಸ್ ವೈ ಪವರ್ 4 ಕಾಸ್ ಎಕ್ಸ್ ಬೈ ಎಕ್ಸ್ ಕ್ಯೂಬ್ ಆಗುತ್ತೆ. ಆಮೇಲೆ ಇಲ್ಲೇನು ಮಾಡಬೇಕು, ಎಕ್ಸ್ ಕ್ಯೂಬ್ ಕ್ಯಾನ್ಸಲ್ ಆದರೆ ಉಳಿಯೋದೇನು, ಡಿ ವೈ ಬೈ ಡಿ ಎಕ್ಸು. ಇಲ್ಲಿ ಎಕ್ಸ್ ಸ್ಕ್ವೇರಲ್ಲಿ ಎಕ್ಸ್ ಕ್ಯೂಬ್ ಹೋದರೆ ಇಲ್ಲಿ, ಅಂದರೆ ಎಕ್ಸ್ ಕ್ಯೂಬಲ್ಲಿ ಎಕ್ಸ್ ಸ್ಕ್ವೇರ್ ಹೋದರೆ ಎಕ್ಸ್ ಉಳಿಯುತ್ತೆ ಕೆಳಗಡೆ, ವೈ ಬೈ ಎಕ್ಸ್. ಇದು ಹಂಗೆ ಇಟ್ಕೊಳ್ಳಿ, ವೈ ಪವರ್ 4 ಕಾಸ್ ಎಕ್ಸ್ ಬೈ ಎಕ್ಸ್ ಕ್ಯೂಬ್. ಇದು ಯಾವ ಫಾರ್ಮಲ್ಲಿದೆ, ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಕ್ಯೂ ಇಂಟು ವೈ ಪವರ್ ಎನ್ ಫಾರ್ಮಲ್ಲಿದೆ. ನಾವೇನು ಮಾಡಬೇಕು, ಡಿವೈಡ್ ಬೈ ವೈ ಪವರ್ ಎನ್ ಮಾಡಬೇಕು. ಇಲ್ಲಿ ವೈ ಪವರ್ ಎನ್ ಅಂದರೆ ವೈ ಪವರ್ 4 ಇದ್ದಂಗೆ, ಡಿವೈಡ್ ಬೈ ವೈ ಪವರ್ 4. ಈಗ ವೈ ಪವರ್ 4 ಮಾಡೋದು ಯಾವ ಥರ ಡಿವೈಡ್ ಬೈ ಅಂದರೆ 1 ಬೈ ವೈ ಪವರ್ 4ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 1 ಬೈ ವೈ ಪವರ್ 4 ಡಿ ವೈ ಬೈ ಡಿ ಎಕ್ಸು ಮೈನಸ್ 1 ಬೈ ವೈ ಪವರ್ 4 ವೈ ಬೈ ಎಕ್ಸು, ಆಮೇಲೆ 1 ಬೈ ವೈ ಪವರ್ 4 ಮೈನಸ್ ವೈ ಪವರ್ 4 ಕಾಸ್ ಎಕ್ಸ್ ಬೈ ಎಕ್ಸ್ ಕ್ಯೂಬ್. ಈಗ ನೀವೇ ನೋಡಿ, ಇಲ್ಲಿ 1 ಬೈ ವೈ ಪವರ್ 4 ಡಿ ವೈ ಬೈ ಡಿ ಎಕ್ಸ್ ಹಂಗೆ ಇರುತ್ತೆ. ಇಲ್ಲಿ ವೈ ಕ್ಯಾನ್ಸಲ್ ಆದರೆ 1 ಬೈ ವೈ ಕ್ಯೂಬ್ ಆಗುತ್ತೆ. ಉಳಿಯೋದೇನೋ, ಈ ವೈ ಹೋದರೆ 1 ಬೈ ಎಕ್ಸ್ ಉಳಿಯುತ್ತೆ. ವೈ ಪವರ್ 4 ಕ್ಯಾನ್ಸಲ್ ಆದರೆ ಉಳಿಯೋದೇನು, ಮೈನಸ್ ಕಾಸ್ ಎಕ್ಸ್ ಬೈ ಎಕ್ಸ್ ಕ್ಯೂಬ್ ಬರುತ್ತೆ. ಅರ್ಥ ಆಯ್ತಲ್ವಾ? ಈಗೇನು ಮಾಡಬೇಕು, ಈ 1 ಬೈ ವೈ ಕ್ಯೂಬ್ ಏನು ಉಳಿಯುತ್ತೆ ಅದನ್ನ ಟಿ ಅಂತ ತಗೋಬೇಕು. ಲೆಟ್ ಟಿ ಈಸ್ ಈಕ್ವಲ್ ಟು 1 ಬೈ ವೈ ಕ್ಯೂಬ್. ಇಲ್ಲಿ ಡಿಫ್ರೆನ್ಷಿಯೇಷನ್ ಏನು ಗೊತ್ತಿರಬೇಕಂದ್ರೆ, ಡಿ ಬೈ ಡಿ ಎಕ್ಸ್ ಆಫ್ ಟಿ ಅಂದರೆ ಡಿ ಟಿ ಬೈ ಡಿ ಎಕ್ಸ್, ಇದು ಗೊತ್ತಿದೆ ಆಲ್ರೆಡಿ. ಇನ್ನೊಂದು ಡಿ ಬೈ ಡಿ ಎಕ್ಸ್ ಆಫ್ 1 ಬೈ ವೈ ಕ್ಯೂಬ್ ಗೊತ್ತಿರಬೇಕು ನಿಮಗೆ. ಡಿ ಬೈ ಡಿ ಎಕ್ಸ್ ಆಫ್ 1 ಬೈ ವೈ ಕ್ಯೂಬ್ ಅಂದರೆ ಮೈನಸ್ 3 ಬೈ ವೈ ಪವರ್ 4, ವೈ ಏನು ಡಿ ವೈ ಬೈ ಡಿ ಎಕ್ಸ್. ಈ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ, ಟಿಗೆ ಡಿಫ್ರೆನ್ಷಿಯೇಷನ್ ಡಿ ಟಿ ಬೈ ಡಿ ಎಕ್ಸ್, 1 ಬೈ ವೈ ಕ್ಯೂಬ್ಗೆ ಡಿಫ್ರೆನ್ಷಿಯೇಷನ್ ಮೈನಸ್ 3 ಬೈ ವೈ ಪವರ್ 4 ಮತ್ತು ಡಿ ವೈ ಬೈ ಡಿ ಎಕ್ಸ್. ಇಲ್ಲೇನು ಬೇಕು ನಿಮಗೆ, ಈ ಮೈನಸ್ 3ನ ಈ ಕಡೆ ಕಳಿಸ್ಬಿಡಿ. 1 ಬೈ ಮೈನಸ್ 3 ಡಿ ಟಿ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 1 ಬೈ ವೈ ಪವರ್ 4 ಡಿ ವೈ ಬೈ ಡಿ ಎಕ್ಸ್. ಇದನ್ನ ಈಕ್ವೇಷನ್ 1 ಅಂದ್ಕೊಳ್ಳಿ. ಈಗ ಈಕ್ವೇಷನ್ 1 ಬಿಕಮ್ಸ್ ಅಂತ ಬರ್ಕೊಳ್ಳೋಣ. ಈಕ್ವೇಷನ್ 1 ಬಿಕಮ್ಸ್ ಈಗ ನೋಡಿ, 1 ಬೈ ವೈ ಪವರ್ 4 ಡಿ ವೈ ಬೈ ಡಿ ಎಕ್ಸ್ ಅಂದರೆ 1 ಬೈ ಮೈನಸ್ 3 ಡಿ ಟಿ ಬೈ ಡಿ ಎಕ್ಸ್ ಮತ್ತು ಮೈನಸ್ ಇಲ್ಲಿ 1 ಬೈ ವೈ ಕ್ಯೂಬ್ ಅಂದರೆ 1 ಬೈ ವೈ ಕ್ಯೂಬ್ ಅಂದರೆ ಟಿ, ಮತ್ತು ರೈಟ್ ಹ್ಯಾಂಡ್ ಸೈಡ್ ಮೈನಸ್ ಕಾಸ್ ಎಕ್ಸ್ ಬೈ ಎಕ್ಸ್ ಕ್ಯೂಬ್ ಹಂಗೆ ಬರ್ಕೊಳ್ಳಿ ಅಷ್ಟೇ. ಇಲ್ಲೇನು ಮಾಡಬೇಕು, 1 ಬೈ ವೈ ಪವರ್ 4 ಡಿ ವೈ ಬೈ ಡಿ ಎಕ್ಸ್ ಬದಲು
1/-3 dt by dx ಮೈನಸ್ 1/y³ ಬದಲು t 1/x ಹಂಗೆ ಇರಲಿ ಮೈನಸ್ ಕಾಸ್ ಎಕ್ಸ್ ಬೈ x³. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಮಲ್ಟಿಪ್ಲೈ ಬೈ -3 ಮಾಡಿಕೊಡಿ. ಮಲ್ಟಿಪ್ಲೈ ಬೈ -3 ಇದೇನಾಗುತ್ತೆ ಈಗ ಈ -3 ಹೋದರೆ dt ಬೈ dx. ಇಲ್ಲೇನು ಮಾಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಮಾಡ್ಕೊಳ್ಳಿ, ಟಿ ಹಂಗೆ ಇಟ್ಕೊಳ್ಳಿ, ಈ 3ನ ಇಲ್ಲಿ ಸೇರಿಸ್ಕೊಳ್ಳಿ, 3/x ಆಗುತ್ತೆ. ಇಲ್ಲಿ ನೋಡಿ ಇಲ್ಲಿ ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 3 cos x ಬೈ x³ ಆಗುತ್ತೆ. ಇದು ಬಂದು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಆಯಿತು ಆಫ್ ದ ಫಾರ್ಮ್ dt ಬೈ dx ಪ್ಲಸ್ pt ಈಸ್ ಈಕ್ವಲ್ ಟು q. ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಫಾರ್ಮಲ್ಲಿ ಆಯಿತು. ಈ ಥರ ಫಾರ್ಮಲ್ಲಿ ಇದ್ದರೆ ನೀವೇನು ಮಾಡಬೇಕು, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಫೈಂಡ್ ಮಾಡಬೇಕು. e⁻∫p dx. ಆಮೇಲೆ ಸೊಲ್ಯೂಷನ್ ಬರೀಬೇಕು, t ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು ಈಸ್ ಈಕ್ವಲ್ ಟು q ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು dx ಪ್ಲಸ್ c. ಈಗ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ದು ಪ್ರೊಸೀಜರ್ ಫಾಲೋ ಮಾಡಬೇಕು, ಗೊತ್ತಾಗ್ತಿದೆಯಲ್ವಾ? ಇಲ್ಲೇನು ಮಾಡಿ, ದ ಇಕ್ವೇಷನ್ ಈಸ್ ಲೀನಿಯರ್ ಡಿಫರೆನ್ಷಿಯಲ್ equation of the form dt by dx plus pt is equal to q, where p ಅಂದರೆ 3/x and q ಅಂದರೆ 3 cos x by x³. ಈಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ನ ಫೈಂಡ್ ಮಾಡಿ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ಗೆ ಫಾರ್ಮುಲಾ e⁻∫p dx. ನೋಡಿ, e⁻∫p ಅಂದ್ರೇನು, 3/x dx. 3/xಗೆ ಇಂಟಿಗ್ರೇಷನ್ ಜ್ಞಾಪಕ ಇಟ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ 3/x ಬಂದು ಜ್ಞಾಪಕ ಇಟ್ಕೊಳ್ಳಿ, ಇಂಟೆಗ್ರಲ್ ಆಫ್ 3/x dx ಅಂದರೆ 3 log x ಅಂತ. log x ಮತ್ತು ಜ್ಞಾಪಕ ಇಟ್ಕೊಳ್ಳಿ, n log m ಅಂದರೆ log m ಅಂದರೆ log m⁻n. ಇಲ್ಲಿ n log m ಅಂದರೆ 3 log x ಅಂದರೆ log x³ ಅಂತ. ಇಲ್ಲೇನು ಮಾಡಬೇಕು, e⁻log x³. ಮತ್ತು ಇನ್ನೊಂದು ಬೇಸಿಕ್ ಜ್ಞಾಪಕ ಇಟ್ಕೋಬೇಕು ನೀವು, e⁻log a ಅಂತ ಬಂದರೆ ಬರೀ ಇಲ್ಲಿ ಏನಿರುತ್ತೆ ಇದು e⁻log ಅಂತ ಬಂದರೆ ಲಾಗ್ ಜೊತೆಗೆ ಏನಿರುತ್ತೆ ಅದನ್ನ ಬರೀಬೇಕು, ಈಸ್ ಈಕ್ವಲ್ ಟು x³. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಬಂದು x³. ಈಗ ಸೊಲ್ಯೂಷನ್ ಈಸ್ ಅಂತ ಬರ್ಕೋಬೇಕು. ಸೊಲ್ಯೂಷನ್ ಈಸ್ ಫಾರ್ಮುಲಾ ಏನು, ಟಿ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ q ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ dx ಪ್ಲಸ್ c. ಟಿ ಅಂದ್ರೇನು, ಇಲ್ಲಿ ಟಿ ತೊಗೊಂಡಿರೋದೇನು 1/y³. ಇಲ್ಲಿ ಟಿ ಅಂದರೆ ಇಲ್ಲಿ ನೋಡಿ 1/y³. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಬಂದು x³. q ಬಂದು ನೋಡಿ 3 cos x by x³. 3 cos x by x³. again ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ x³, ಆಮೇಲೆ dx ಪ್ಲಸ್ c. ಇಲ್ಲಿ ಫೈನಲ್ ಆನ್ಸರ್ ಏನಂದರೆ 1 ಇಂಟು x³ ಅಂದರೆ x³/y³ ಆಗುತ್ತೆ. ಇದು ಈ x³ ಕ್ಯಾನ್ಸಲ್, 3ನ ಆಚೆ ಬರ್ಕೊಳ್ಳಿ, ಉಳಿಯೋದೇನು ಇಂಟೆಗ್ರಲ್ ಆಫ್ cos x dx ಪ್ಲಸ್ ಸಿ. ಇಲ್ಲಿ x³/y³ ಈಸ್ ಈಕ್ವಲ್ ಟು 3. ಇಂಟೆಗ್ರಲ್ ಆಫ್ cos x ಅಂದರೆ sin x ಫಾರ್ಮುಲಾ. ಇಂಟೆಗ್ರಲ್ ಆಫ್ cos x ಅಂದರೆ ಏನು, sin x.
ಇಲ್ಲಿ 3 sin x ಪ್ಲಸ್ ಇದೆ ಫೈನಲ್ ಆನ್ಸರ್. ಇದನ್ನ ಇನ್ನೊಂದು ಸತಿ ಹೇಳ್ಕೊಟ್ಬಿಡ್ತೀನಿ ನೋಡಿ. ಫಸ್ಟು ಕ್ವಶನ್ ಈ ಥರ ಇರುತ್ತೆ. ನೀವೇನು ಮಾಡಬೇಕಂದ್ರೆ ಕ್ವಶನ್ನ ನೀಟಾಗಿ ಬರ್ಕೊಬಿಡಿ. ಆಮೇಲೆ ಡಿವೈಡ್ ಬೈ ಎಕ್ಸ್ ಕ್ಯೂಬ್ ಮಾಡಿ. ಎಕ್ಸ್ ಕ್ಯೂಬ್ ಬೈ ಎಕ್ಸ್ ಕ್ಯೂಬು ಎಕ್ಸ್ ಸ್ಕ್ವೇರ್ ವೈ ಬೈ ಎಕ್ಸ್ ಕ್ಯೂಬು ಮೈನಸ್ y ಪವರ್ 4x ಕಾಸ್ ಎಕ್ಸ್ ಬೈ ಎಕ್ಸ್ ಕ್ಯೂಬ್. ಇದು ಕ್ಯಾನ್ಸಲ್ ಆಗಿ ಡಿ ವೈ ಬೈ ಡಿ ಎಕ್ಸು. ಎಕ್ಸ್ ಕ್ಯೂಬಿಂದ ಎಕ್ಸ್ ಸ್ಕ್ವೇರ್ ಹೋಗಿ y ಬೈ ಎಕ್ಸ್ ಉಳಿಯುತ್ತೆ. ಎಕ್ಸ್ ಕೆಳಗಡೆ ಬರುತ್ತೆ. ಇದು ಹೆಂಗಿರುತ್ತೆ ಹಂಗೆ ಇರುತ್ತೆ. ಇದು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ವೈ ಈಸ್ ಈಕ್ವಲ್ ಟು ಕ್ಯೂ ಇಂಟು ವೈ ಪವರ್ ಎನ್. ಇಲ್ಲಿ y ಪವರ್ ಎನ್ ಅಂದರೆ y ಪವರ್ 4 ಡಿವೈಡ್ ಬೈ y ಪವರ್ 4 ಮಾಡ್ಕೋಬೇಕು. ಡಿವೈಡ್ ಬೈ y ಪವರ್ 4 ಅಂದರೆ ಇಲ್ಲೇನು ಮಾಡಬೇಕು, 1 ಬೈ y ಪವರ್ 4 ಡಿ ವೈ ಬೈ ಡಿ ಎಕ್ಸ್ 1 ಬೈ y ಪವರ್ 4 y ಬೈ ಎಕ್ಸು. ಇದು 1 ಬೈ y ಪವರ್ 4 ಇದು ಕ್ಯಾನ್ಸಲ್ಲು. ಇಲ್ಲಿ y ಹೋದರೆ 1 ಬೈ y ಕ್ಯೂಬು 1 ಬೈ ಎಕ್ಸ್ ಉಳಿಯುತ್ತೆ. y ಹೋದರೆ y ಪವರ್ 4ಅಲ್ಲಿ y ಹೋದರೆ y ಕ್ಯೂಬ್ ಆಗುತ್ತೆ. ಇಲ್ಲಿ 1 ಉಳಿಯುತ್ತೆ. ಇಲ್ಲಿ y ಪವರ್ 4 ಹೋದರೆ ಮೈನಸ್ ಕಾಸ್ ಎಕ್ಸ್ ಬೈ ಎಕ್ಸ್ ಕ್ಯೂಬ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು ಇಲ್ಲಿ 1 ಬೈ y ಕ್ಯೂಬ್ನ ಟಿ ತೊಗೋಬೇಕು. ಅವಾಗ ಏನಾಗುತ್ತೆ ಅಂದರೆ ಟಿ ತೊಗೊಂಡ್ರೆ ಟಿ ಬೈ ಡಿ ಎಕ್ಸ್ ಆಗುತ್ತೆ. 1 ಬೈ y ಕ್ಯೂಬ್ಗೆ ಡಿಫ್ರೆನ್ಷಿಯೇಷನ್ ಮೈನಸ್ 3 ಬೈ y ಪವರ್ 4 ಡಿ ವೈ ಬೈ ಡಿ ಎಕ್ಸು. ಅಂದರೆ ಈ -3 ಈ ಕಡೆ ಕಳಿಸ್ಬಿಡಿ. 1 ಬೈ -3 ಡಿ ಟಿ ಬೈ ಡಿ ಎಕ್ಸ್ ಅಂದರೆ 1 ಬೈ y ಪವರ್ 4 ಡಿ ವೈ ಬೈ ಡಿ ಎಕ್ಸ್ ಆಗುತ್ತೆ. ಈಗ ಚೇಂಜ್ ಮಾಡಿಬಿಡಿ. 1 ಬೈ y ಪವರ್ 4 ಡಿ ವೈ ಬೈ ಡಿ ಎಕ್ಸ್ ಬದಲು 1 ಬೈ -3 ಡಿ ಟಿ ಬೈ ಡಿ ಎಕ್ಸು. 1 ಬೈ y ಕ್ಯೂಬ್ ಬದಲು ಟಿ 1 ಬೈ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಬೈ ಎಕ್ಸ್ ಕ್ಯೂಬ್ ಆಗುತ್ತೆ. ಆಮೇಲೆ ಏನು ಮಾಡಿ, ಈ -3 ತೆಗೆಯೋಕ್ಕೆ ಮಲ್ಟಿಪ್ಲೈ ಬೈ -3 ಮಾಡಿ ಡಿ ಟಿ ಬೈ ಡಿ ಎಕ್ಸ್ ಬರುತ್ತೆ. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಈ 3 ಈ ಕಡೆ ಮಲ್ಟಿಪ್ಲೈ 3 ಬೈ ಎಕ್ಸ್ ಆಗುತ್ತೆ. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ಸು 3 ಕಾಸ್ ಎಕ್ಸ್ ಬೈ ಎಕ್ಸ್ ಕ್ಯೂಬ್ ಆಗುತ್ತೆ. ಆಮೇಲೆ ದ ಈಕ್ವೇಷನ್ ಇಸ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಫ್ ದ ಫಾರ್ಮ್ ಡಿ ಟಿ ಬೈ ಡಿ ಎಕ್ಸ್ ಪ್ಲಸ್ ಪಿ ಟಿ ಈಸ್ ಈಕ್ವಲ್ ಟು ಕ್ಯೂ ಫಾರ್ಮಲ್ಲಿದೆ. ಪಿ ಅಂದರೆ 3 ಬೈ ಎಕ್ಸ್, ಕ್ಯೂ ಅಂದರೆ 3 ಕಾಸ್ ಎಕ್ಸ್ ಬೈ ಎಕ್ಸ್ ಕ್ಯೂಬ್. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ ಫಾರ್ಮುಲಾ ಇ ಪವರ್ ಇಂಟೆಗ್ರಲ್ ಆಫ್ ಪಿ ಡಿ ಎಕ್ಸು. ನೋಡಿ 3 ಲಾಗ್ ಎಕ್ಸ್ ಆಗುತ್ತೆ. 3 ಬೈ ಎಕ್ಸ್ಗೆ ಇಂಟಿಗ್ರೇಷನ್ನು. ಇಲ್ಲಿ 3 ಲಾಗ್ ಎಕ್ಸ್ ಕ್ಯೂಬ್ ಬರಿಬೋದು. ಇ ಪವರ್ ಲಾಗ್ ಎಕ್ಸ್ ಕ್ಯೂಬ್ ಅಂದರೆ ಎಕ್ಸ್ ಕ್ಯೂಬು. ಆಮೇಲೆ ಸೊಲ್ಯೂಷನ್ ಇಸ್ ಬರಿಬೋದು. ಈಗ ನೋಡಿ ಸೊಲ್ಯೂಷನ್ ಇಸ್ ಈ ಫಾರ್ಮುಲಾ ಬರೆದ್ಬಿಟ್ಟು ಟಿ ಅಂದರೆ 1 ಬೈ y ಕ್ಯೂಬ್, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅಂದರೆ ಎಕ್ಸ್ ಕ್ಯೂಬು, ಕ್ಯೂ ಅಂದರೆ ಹಾಕಿ ಕ್ಯೂ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. ಇದು ಕ್ಯಾನ್ಸಲ್ ಆದರೆ ಇಂಟೆಗ್ರಲ್ ಆಫ್ ಕಾಸ್ ಎಕ್ಸ್ಗೆ ಸೈನ್ ಎಕ್ಸು. ಇದು ಹಂಗೆ ಇರುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇಲ್ಲಿ ಇಂಟಿಗ್ರೇಷನ್ ಟು ಫಾರ್ಮುಲಾ ಒಂದು 3 ಬೈ ಎಕ್ಸ್ದು ಗೊತ್ತಿರಬೇಕು, ಕಾಸ್ ಎಕ್ಸ್ದು. ಡಿಫ್ರೆನ್ಷಿಯೇಷನ್ ಟು ಫಾರ್ಮುಲಾ ಇದೆರಡು, ಮತ್ತು ಬೇಸಿಕ್ಕು ಇಷ್ಟು ಗೊತ್ತಿರಬೇಕು ಅಷ್ಟೇ. ಥ್ಯಾಂಕ್ ಯು. ಇಂಟಿಗ್ರೇಷನ್ ಇದು ಮತ್ತು ಇದು, ಡಿಫ್ರೆನ್ಷಿಯೇಷನ್ ಇದೆರಡು, ಬೇಸಿಕ್ ಇದು 3. ಅರ್ಥ ಆಯ್ತಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.